ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಇವಾಗ ನೀವು ನೋಡ್ತಾ ಇದ್ದೀರಾ ಒಡಿಸ್ಸಿ ಎವೋಕಿಸ್. ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಇವಾಗ ನೀವು ನೋಡ್ತಾ ಇದ್ದೀರಾ ಒಡಿಸ್ಸಿ ಎವೋಕಿಸ್. ಯಾವುದೋ ಸ್ಪೋರ್ಟ್ಸ್ ಬೈಕ್ ನೋಡ್ತಾ ಇದ್ದೀನಿ ಅನ್ನೋ ಫೀಲು ಗುರು. ಪೆಟ್ರೋಲ್ ಬೈಕ್ ಆಗಿಬಿಟ್ರೆ ಹೆಂಗಿರುತ್ತಿದ್ದು. ಪೆಟ್ರೋಲ್ ಬೈಕಲ್ಲ, ಇ ವಿ ವೆಹಿಕಲ್ಲು. ಪೆಟ್ರೋಲ್ನ ಉಳಿಸ್ಬೇಕು, ಪರಿಸರ ಮಾಲಿನ್ಯ ತಡೆಗಟ್ಟಬೇಕು ಅಂತಲೇ ಈ ಒಂದು ಗಾಡಿ. ಇ ವಿ ವೆಹಿಕಲ್ ನೀವು ನೋಡ್ಬೋದು. ಇ ವಿ ವೆಹಿಕಲ್ ನೋಡಿ ಉದ್ದಕ್ಕೂ ನಿಂತಿದೆ. ಹುಡುಗಿರು ಓಡಿಸೋವಂಥ ಸ್ಕೂಟ್ರುಗಳು ಇವೆಲ್ಲ ಹುಡುಗಿರಿಗೆ ಸರಿ ಗುರು, ನಮಗೆ ಸರಿ ಹೋಗಲ್ಲ. ಇ ವಿ ವೆಹಿಕಲ್ ನಮಗೂ ಬೇಕು ಅನ್ನೋರಿಗೆ ಇದು ಗುರು. ಮೆಟಲ್ ಟ್ಯಾಂಕ್, ಇದು ಒಳ್ಳೆ ಬಿಲ್ಡ್ ಕ್ವಾಲಿಟಿ. ಎವೋಕಿಸ್ ಆಲ್ರೆಡಿ ಇದನ್ನು ಓಡಿಸಿದ್ದೀನಿ, ಇನ್ನೊಂದು ಸಲ ಓಡಿಸೋಣ. ನಿಮಗೆ ಪ್ರೈಸ್ ಅಪ್ಡೇಟ್ ಆಗುತ್ತೆ. ಹೊಸದಾಗಿ ಬೆಲೆ ಇದ್ರ ಬೆಲೆ ಎಷ್ಟು ಏನು ಎತ್ತ ಅಂತ ಹೇಳ್ತೀನಿ. ಮೋನೋ ಶಾಕ್ ಅಬ್ಸರ್ ಸಿಗುತ್ತೆ ನಮಗೆ. ಫ್ರಂಟ್ ಟೆಲಿಸ್ಕೋಪಿಕ್ಕು, ಡಿಸ್ಕ್ ಬ್ರೇಕ್ಗಳು ಡಬಲ್ ಸೈಡ್ ಇದೆ. ರೇರ್ ಕೂಡ ಡಿಸ್ಕು. ಇನ್ನು ಟೈರ್ನ ವಿಚಾರಕ್ಕೆ ಬರೋದಾದರೆ 110 ಸೆಕ್ಷನ್ ಟೈರು, 110/70 17 ಇಂಚ್ ಟೈರು. ರೇರ್ 140 ಸೆಕ್ಷನ್ ಟೈರು, 140/70 17 ಇಂಚ್ ಟೈರು. ಏನೋ ಬ್ಯಾಟ್ರಿ ಮೋಟರ್ ಬಂದು ಹಬ್ ಮೋಟರು, 3000 ವ್ಯಾಟ್ಸ್ನ ಮೋಟರ್ ಇರುತ್ತೆ. 60 H ಕೆಪಾಸಿಟಿ ಬ್ಯಾಟ್ರಿ, 6 ಅವರ್ ಚಾರ್ಜ್ ಮಾಡಬೇಕು. ಇನ್ನು ಮೋಡ್ಗಳು ಇದರಲ್ಲಿ ಎರಡೇ ಮೋಡ್ಗಳು, ಸ್ಪೋರ್ಟು ಮತ್ತು ಡ್ರೈವು. ಅದಾದ ನಂತರ ಪಾರ್ಕಿಂಗು, ಇದು ರಿವರ್ಸು. ಇನ್ನು ಇಗ್ನಿಷನ್ ಆನ್ ಮಾಡೋದಾದರೆ ನಮಗೆ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಅನಲಾಗ್ನಲ್ಲಿ ನಮಗೆ ಸ್ಪೀಡ್ ಎಷ್ಟೋಗುತ್ತೆ ಅಂತ ತೋರಿಸುತ್ತೆ. ಇಲ್ಲೂ ಕೂಡ ಅದೇ ಎಷ್ಟೋಗುತ್ತೆ ಸ್ಪೀಡೋಮೀಟರ್, ಫ್ಯೂಲ್ ಗೇಜ್, ಓಡೋ. ಅದಾದ ನಂತರ ಟ್ರಿಪ್ ಒನ್ ಸಿಗುತ್ತೆ, ಟೈಮ್ ಸಿಗುತ್ತೆ ಇಲ್ಲಿ. ಇಷ್ಟು ಮಾಹಿತಿ ಇಲ್ಲಿ ಸಿಗುತ್ತೆ. ಫ್ಯೂಲ್ ಗೇಜ್ ಅಂದರೆ ಮಾಮೂಲಿ ಬ್ಯಾಟ್ರಿ ಗೇಜು. ಇನ್ನು ಟ್ವಿನ್ ಪ್ರೊಜೆಕ್ಟರ್ ಲ್ಯಾಂಪ್ ಸಿಗುತ್ತೆ, LED ಹೆಡ್ಲೈಟು. ಇಲ್ಲೊಂದು LED DRL ಸಿಗುತ್ತೆ ನಮಗೆ. ಟೇಲ್ ಲೈಟು ಕೂಡ LED. ಇಂಡಿಕೇಟರ್ಗಳು ಕೂಡ ನಮಗೆ LED ಸಿಗುತ್ತೆ ನೋಡಿ. ಹಜಾರ್ಡ್ ಲೈಟು ಕೂಡ ಇರುತ್ತೆ. ನೋಡೋದಕ್ಕೆ R3 ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಥರ ಕಾಣುತ್ತೆ. ಕ್ಲಿಪ್ ಆನ್ ಹ್ಯಾಂಡಲ್ ಬರೋ ಕೂಡ ಹಾಗೆ ಇದೆ. ಸರಿ ಸ್ನೇಹಿತರೆ, ಹಾಗಾದರೆ ಗಾಡಿ ಓಡಿಸೋಣ. ಒಡಿಸ್ಸಿ ಅತಿಯಾಸ್ ಶೋರೂಮ್ ಮಂಡ್ಯದಲ್ಲಿ 100 ಫೀಟ್ ರೋಡ್ ಇದು, ಇಲ್ಲಿ ಬರುತ್ತೆ. ಬನ್ನಿ ಗಾಡಿ ಓಡಿಸ್ತಾ ಮಾತಾಡೋಣ. ಸೀಟ್ ಹೈಟ್ ಬಂದು 750 mm. ಎಲ್ರಿಗೂ ಸೂಟ್ ಆಗುತ್ತೆ. ಇದು ತುಂಬ ಕುಳ್ಳ ಇದ್ರೂ ನಡೆಯುತ್ತೆ. ಫುಲ್ಲು ಕಮಿಟೆಡ್ ಪೊಸಿಷನ್. ಇದು R3, R15, V4, V3 ಈ ಥರ ಇರುತ್ತೆ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಹೆಂಗೆ ಇದಾನು. ಓಯ್ ನಾನು ಹೋಗ್ತಾ ಇರೋದಾ? ಗಾಡಿ ಸುಮ್ಮನೆ ಓಡಿಸ್ತಾ ಇರೋದು, ನಾನು ಸೆಲ್ಫ್ ಕೊಡ್ತಾಯಿದ್ದೀನಿ. ಇದೆಲ್ಲ ನೋಡ್ಬಿಟ್ಟು ನನಗೆ ಬೈಕ್ ಫೀಲಾಗಿ ಬಂದ್ಬಿಡ್ತು. ಮಿರರ್ ಓಪನ್ ಮಾಡೋಣ. ಲೂಸ್ ಇದೆಯಲ್ಲ ಗುರು, ಸಿಕ್ಕಾಬಿಟ್ಟೆ ಲೂಸು ನಡೆಯುತ್ತೆ. ಡ್ರೈವು ಇಲ್ಲಿ ಪಾರ್ಕಿಂಗ್ ಮೋಡ್ ಇದೆಯಲ್ಲ, ಗಾಡಿ ಮುಂದಕ್ಕೆ ಹೋಗಲ್ಲ. ಈಗ ನೀವು ಆಲ್ರೆಡಿ ಎಕ್ಲರೇಷನ್ ಕೊಟ್ಟೆ ಮುಂದಕ್ಕೆ ಹೋಯ್ತಲ್ಲ, ಹಂಗೆ ಮುಂದಕ್ಕೆ ಹೋಗಲ್ಲ. ಡ್ರೈವ್ ಮೋಡ್ಗೆ ಹಾಕ್ಕೊಂಡು ಮುಂದಕ್ಕೆ ಹೋಗೋಣ. ನಮ್ಮ ಬೈಕ್ ಓಡಿಸಿ ಈ ಬೈಕನ್ನ ಓಡ್ಸೋಕ್ಕೆ ಬಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ ಗುರು. ಏನು ಗೊತ್ತಾ, ಬ್ರೇಕ್ ಹುಡುಕ್ತಾ ಇರ್ತೀವಿ, ನಂತರ ಸೆಲ್ಫ್ ಹುಡುಕ್ತಾ ಇರ್ತೀವಿ, ಇನ್ನೂ ಕತೆಗಳು ಏನೇನೋ ಇರುತ್ತೆ. ಇದು ಗಾಡಿ ಚೆನ್ನಾಗಿ ಹೋಗ್ತಾಯಿದೆ, ಸ್ಮೂತಾಗಿದೆ, ಸೌಂಡ್ ಇಲ್ಲ. ನಿಮಗೆ ಹೇಳಲೇಬೇಕಾಗಿಲ್ಲ ಅವೆಲ್ಲ. ಇ ವಿ ಬೈಕ್ ಅಂದಮೇಲೆ ಸ್ವಲ್ಪ ಸೌಂಡ್ ಇರೋಲ್ಲ, ಸ್ಮೂತ್ ಇರುತ್ತೆ ಅಂತ ನಿಮಗೂ ಗೊತ್ತು. ನೋಡಿ ಡ್ರೈವ್ ಮೋಡು. ಇದರಲ್ಲಿ ಜಾಸ್ತಿ ಮೋಡ್ಗಳಿಲ್ಲ. ಈಕೋ ಅಂತೇನಿರೋದಿಲ್ಲ. ಡ್ರೈವ್ ಸ್ಪೋರ್ಟ್ ಅಂತಿದೆ. ಇದಕ್ಕೂ ಮೊದಲು S+ ಅಂತ ಬರ್ತಿತ್ತು. ಸ್ಪೋರ್ಟ್ ಪ್ಲಸ್ ಅಂದರೆ ಸ್ವಲ್ಪ ಅದು ಜಾಸ್ತಿ ಸ್ಪೀಡಾಗಿ ಹೋಗುವಂಥ ಮೋಡ್ ಆಗಿತ್ತು. ಈಗ ಇವೆರಡು ಮೋಡ್ನಲ್ಲೇ ಆಟ ಆಡ್ಕೋಬೇಕು. ಅದು ಬಿಟ್ಟರೆ ರಿವರ್ಸ್ ಮೋಡ್ ಅಂತಿರುತ್ತೆ. ರಿವರ್ಸ್ ತೊಗೊಳಕ್ಕೆ ಅದು ಯೂಸ್ ಆಗುತ್ತೆ, ಅದೇನು ಸ್ಪೀಡ್ದಲ್ಲ. ಇನ್ನು ಈ ಗಾಡಿ ವೆಯ್ಟ್ ಬಂದು 150 kg.
150 kg ನಿಮಗೆ ಒಂದು ಬೈಕ್ ಫೀಲೇ ಕೊಡುತ್ತೆ. NS 200 ಇದೆಯಲ್ಲ ಆ ಒಂದು ಫೀಲೇ ಕೊಡುತ್ತೆ. ನಾವೇ ಮೈಂಡಲ್ಲಿ ಸೆಟ್ ಮಾಡ್ಕೊಬಿಡ್ಬೇಕು. ಈಗ ಇದರಲ್ಲಿ ಈಕೋ ಇಲ್ಲ, 35 to 40 ಹೋದರೆ ಈಕೋ ಅಂತ ಮೈಂಡಲ್ಲಿ ಸೆಟ್ ಮಾಡ್ಕೊಬಿಡ್ಬೇಕು. ಈಗ ನಾವು ಬೈಕಲ್ಲಿ ಓಡಿಸ್ತೀವಲ್ಲ, ಮೈಲೇಜ್ನ ನಾವು ಮೈಲೇಜ್ ಜಾಸ್ತಿ ಬೇಕು ಅಂದರೆ ಕಡಿಮೆ ಸ್ಪೀಡ್ ಓಡಿಸ್ತೀವಿ. ಅದೇ ರೀತಿ ಇದರಲ್ಲೂ ಕೂಡ ರೇಂಜ್ ಜಾಸ್ತಿ ಬೇಕು ಅಂತಂದರೆ ಈಕೋ ಅಂತ ನಮ್ಮ ತಲೆಯಲ್ಲಿ ಸೆಟ್ ಮಾಡ್ಕೊಬಿಡ್ಬೇಕು. 30 ರಿಂದ 35, 40 ಈಕೋ. ಅದರಲ್ಲಿ ನನಗೆ ಜಾಸ್ತಿ ಮೈಲೇಜ್ ಸಿಗುತ್ತೆ, ಜಾಸ್ತಿ ರೇಂಜ್. ಒಂದು 180 ಇದರ ಮ್ಯಾಕ್ಸಿಮಮ್ ರೇಂಜು 180 ಸಿಗುತ್ತೆ. ತಪ್ಪಿದ್ರೆ 170 ರಿಂದ 175 ಈಕೋ 35 to 40 ಓಡಿಸಿದ್ರೆ. ಅದಾದ ನಂತರ ಡ್ರೈವ್ ಮೋಡ್ ಬರುತ್ತೆ. ಡ್ರೈವ್ ಮೋಡ್ನಲ್ಲಿ 45, 50, 55 ಈ ರೀತಿ ಓಡಿಸಿದ್ರೆ 150, 155 ಈ ರೀತಿಯಾದ ಒಂದು ರೇಂಜ್ ಸಿಗುತ್ತೆ. ಅದಾದ ನಂತರ ನಿಮಗೆ ಸ್ಪೋರ್ಟ್ ಮೋಡ್ನಲ್ಲಿ 80 ಕಿಲೋಮೀಟರ್ ಸ್ಪೀಡು ಅಂತ ಅವ್ರು ಹೇಳಿದ್ದಾರೆ. 80, 85, 90 ತನಕ ಹೋಗುತ್ತೆ. ಈ ಒಂದು ರೇಂಜ್ ಇದೆಯಲ್ಲ, ಇದರಲ್ಲಿ ನಿಮಗೆ ಜಾಸ್ತಿ ಸ್ಪೀಡ್ ಹೋಗುತ್ತೆ. ಇವನು ಬಂದ ನೋಡಿ, ಅಲ್ಲಿ ಕಾಣಲ್ಲ ನಿಮಗೆ, ಮುಂದೆ ಬಂದ 2 ಅಡಿ 3 ಅಡಿ. ಅದೇ ಲಾರಿ ಬಂದಿದ್ರೆ ಹೊಡ್ಕೊ ಹೋಗೋದು, ಆ ಪೋರ್ಷನ್ ಪೂರ್ತಿ ಎಗರ್ಕೊಬಿಡೋದು ಒಂದು ವಿಷಯ. ಇನ್ನು ಸ್ಪೋರ್ಟ್ ಪ್ಲಸ್ ಬರ್ತಿತ್ತು, ಈಗ ಬರೀ ಸ್ಪೋರ್ಟ್ ಅಂತ ಇದೆ. ಇದರಲ್ಲಿ ನಿಮಗೆ 80 ಕಿಲೋಮೀಟ್ರ್ ಸ್ಪೀಡ್ ಅಂತ ಹೇಳಿದ್ದಾರೆ. 80 ರಿಂದ 85 ನೋಡಿ ಹೋಗ್ತಾ ಇದೆ, 85 ಹಿಂಗೆಲ್ಲ ಹೋಗುತ್ತೆ. ಆದರೆ ಕರೆಕ್ಟ್ ಸ್ಪೀಡು 80 ಅಂತ ಅಂದ್ಕೊಳ್ಳಿ. 80 km/h ಹೋಗುತ್ತೆ. ಆವಾಗ ನಿಮಗೆ ರೇಂಜು ನಿಮಗೆ 115, 120 ಈ ರೀತಿ ಸಿಗುತ್ತೆ. ನೀವೇ ಮೈಂಡ್ನಲ್ಲಿ ಈಕೋ ಮೋಡ್ ಇಲ್ಲ, ಅದನ್ನು ನೀವೇ ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಬ್ರೇಕ್ ಬಗ್ಗೆ ಹೇಳೋದಾದರೆ, ಬ್ರೇಕ್ ಅಂತೂ ಸರಿಯಾಗಿದೆ. ಫ್ರಂಟು ನಮಗೆ 2 ಬ್ರೇಕ್ ಸಿಗುತ್ತೆ, ರೇರ್ ಡಿಸ್ಕೆ. ಅದಾದ ನಂತರ ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ನು, ರೇರು ಮೋನೋಶಾಕ್ ಅಬ್ಸರ್ ಸಿಗುತ್ತೆ. ಸೀಟ್ ಹೈಟ್ ಬಂದು 750 mm. ಇದು ಒಂಥರ ಕುಳ್ಳುಗಿರೋರ್ಗೂ ಸೂಟ್ ಆಗುತ್ತೆ, ಎತ್ತರದಲ್ಲಿರೋರ್ಗೂ ಸೂಟ್ ಆಗುತ್ತೆ. ಕಮಿಟೆಡ್ ಪೊಸಿಷನ್ ಈಗ R15, R3, ಕವಾಸಕಿ 650 ಈ ಬೈಕುಗಳೆಲ್ಲ ನೋಡ್ತೀವಲ್ಲ, ಆ ರೀತಿಯಾದ ಒಂದು ಕಮಿಟೆಡ್ ಪೊಸಿಷನ್ ಸ್ಪೋರ್ಟ್ಸ್ ಕ್ಯಾಟಗರಿ ಬೈಕ್ ಆಗಿರುತ್ತೆ ಇದು. ಅಂದರೆ EV ಬೈಕು. ಸ್ಪೋರ್ಟ್ಸ್ ಕ್ಯಾಟಗರಿ ಬೈಕ್ಗಳನ್ನ ಇಷ್ಟಪಡೋರಿಗೆ, EV ಬೈಕು ಬೇಕು ಅಂತ ಅನ್ನೋರಿಗೆ ಈ ಬೈಕ್ ಹೇಳಿ ಮಾಡಿಸ್ದಂಗಿರುತ್ತೆ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್. ಅದಾದ ನಂತರ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇಲ್ಲಿ ಅನಲಾಗ್ನಲ್ಲಿ ನಮಗೆ ಸ್ಪೀಡೋಮೀಟರ್ ಸಿಗುತ್ತೆ. ಇಲ್ಲೂ ಕೂಡ ಸ್ಪೀಡೋಮೀಟರ್ ಡಿಜಿಟಲಲ್ಲಿ ಸಿಗುತ್ತೆ. ಇದು ನಮ್ಮ ಬ್ಯಾಟ್ರಿಯ ರೇಂಜು ಎಷ್ಟಿದೆ ಅದು ಗೇಜು, ಫ್ಯೂಲ್ ಗೇಜ್ ಅಂತೀವಲ್ಲ ಆ ಥರ ಬ್ಯಾಟ್ರಿ ಗೇಜು. ಅದಾದ ನಂತರ ಇಲ್ಲಿ ಓಡೋ ಟ್ರಿಪ್ ಒಂದು ಸಿಗುತ್ತೆ. ಕ್ಲಾಕ್ ಇಲ್ಲಿ ಸಿಗುತ್ತೆ ಅನಿಸುತ್ತೆ. ಗಾಡಿ ಚೆನ್ನಾಗಿದೆ. ಸ್ಪೋರ್ಟ್ಸ್ ಕ್ಯಾಟಗರಿ ಬೈಕ್ನ ಇಷ್ಟಪಡೋರು, ನಮಗೆ EV ಬೇಕು ಅಂತ ಅನ್ನೋರು ಈ ಗಾಡಿನ ತೊಗೋಬೋದು. ಈ ಬೈಕ್ನ ಪ್ರೈಸ್ ಬಂದು 1,86,000 ಆನ್ ರೋಡು. ಇದು ಸಿಟಿಯಲ್ಲಿ ಓಡಾಡೋದಕ್ಕೆ ಮತ್ತು ಜಾಸ್ತಿ ರೇಂಜು ಕೊಡೋದ್ರಿಂದ 150, 140 ಈ ರೀತಿ ರೇಂಜ್ನ ನಾವು ಡ್ರೈವ್ ಮೋಡ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 50, 55ನ ಆರಾಮಾಗಿ ಓಡಿಸ್ಕೊಂಡು ಲಾಂಗ್ ರೂಟೆಲ್ಲ ಮಾಡ್ಬೋದು ಗುರು. ಒಂದಿನಕ್ಕೆ 150 ಕಿಲೋಮೀಟ್ರು ಇಲ್ಲ 140, 130 ಈ ರೀತಿ ಸುತ್ತಾಡ್ಬೋದು. ಇನ್ನು ಮೋಟರ್ ಬಂದು ಮೋಟರ್ ಇರುತ್ತೆ. ಲಿಥಿಯಂ ಇಯಾನ್ ಬ್ಯಾಟ್ರಿ, 60H ಕೆಪಾಸಿಟಿ ಬ್ಯಾಟ್ರಿ ಇರುತ್ತೆ. ಮೋಟರ್ ಪವರ್ ಬಂದು 3000 ವ್ಯಾಟ್ಸ್ ಮೋಟರ್ ಪವರ್ ಇರುತ್ತೆ. ಅದು ಬಿಟ್ಟರೆ 64 Nm ಟಾರ್ಕ್ ಇರುತ್ತೆ. ಸ್ವಿಚ್ ಗೇರ್ನ ನೋಡೋದಾದರೆ ಇಲ್ಲಿ ಹೈ ಬೀಮ್, ಲೋ ಬೀಮ್, ಅದಾದ ನಂತರ ಹಜಾರ್ಡ್ ಲೈಟು ಕೂಡ ಇದೆ. ಅದಕ್ಕೂ ಕೂಡ ನೋಡಿ ಸಿಗ್ನಲ್, ರೈಡ್ ಇಂಡಿಕೇಟರ್, ಸ್ವಿಚ್ಚು. ಇಲ್ಲೂ ಸೆಲ್ಫು ಇರುತ್ತಲ್ಲ ನಮ್ಮ ಬೈಕ್ಗಳಲ್ಲಿ, ಅದೇ ರೀತಿ ಇಲ್ಲಿ ಒಂದು ಸ್ವಿಚ್ ಇದೆ ಅದೇ ಒಂದು ಜಾಗದಲ್ಲಿ. ಆದರೆ ಅದೇ ಮಾರ್ಕ್ ಇದೆ, ಸೆಲ್ಫ್ ಅನ್ನೋ ಥರನೇ ಮಾರ್ಕ್ ಇದೆ. ಆದರೆ ಅಲ್ಲಿ ಸೌಂಡ್ ಬರುತ್ತೆ ಹಾರನ್ನು. ಅದು ಇನ್ನು ಈ ಗಾಡಿ ಟಾಪ್ ಸ್ಪೀಡ್ ನೋಡೋಣ. ಅಲ್ಲಿಂದನೇ ಬರ್ತಾ ನೋಡ್ಬಿಟ್ವಿ ಈ ಗಾಡಿ ಟಾಪ್ ಸ್ಪೀಡ್ ಏನು ಅಂತ. ಅದು ತೋರಿಸುತ್ತೆ ಗುರು, 91 ಅಂತೆಲ್ಲ ತೋರಿಸುತ್ತೆ. ಅದು ಏನಕ್ಕೆ ಹಂಗೆ ತೋರಿಸುತ್ತೆ ಅಂದರೆ ಇದೊಂದು ಸ್ವಲ್ಪ ಡೌನ್ ಇದೆ. ಇದೇ ಒಂದು ಲೆವೆಲ್ ಇರೋ ರೋಡ್ ಬಂದರೆ 80 to 85 ಹಿಂಗೆ ನಿಂತ್ಕೊಳ್ಳುತ್ತೆ ಗಾಡಿದು ಸ್ಪೀಡು. 150 kg ಇದೆ ಗಾಡಿ. 170 kg ವೇಟ್ ಹಾಕ್ಬೋದು ಈ ಗಾಡೀಲಿ ಅಂತ ಹೇಳಿದ್ದಾರೆ. ಫ್ರಂಟ್ ಟ್ವಿನ್ ಪ್ರೊಜೆಕ್ಟರ್ ಲ್ಯಾಂಪ್ ಸಿಗುತ್ತೆ, LED ಹೆಡ್ಲೈಟು. ಅದು ಬಿಟ್ಟರೆ ಟೈರ್ಗಳು ಒಳ್ಳೆ ಟೈರ್ಗಳು, 110 ಸೆಕ್ಷನ್ ಫ್ರಂಟ್, ರೇರ್ 140 ಸೆಕ್ಷನ್ ಟೈರು. ಒಳ್ಳೆ ಟೈರ್ಗಳಿದೆ ಗುರು, ಒಳ್ಳೆ ಟೈರು, ಒಳ್ಳೆ ಬ್ರೇಕು. ಹಂಗೆ ಪ್ರೈಸು ಕೂಡ ಇದೆ, 1,86,000 ಈ ಒಂದು ಬೈಕ್ನ ಆನ್ ರೋಡ್ ಪ್ರೈಸು. ಅಂದರೆ
ಜಾಸ್ತಿ ಆಯಿತು ಅಂತ ಕೇಳಿದ್ರೆ ಜಾಸ್ತಿ ಆಯಿತು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ R15 V4 ಇವು ಅವೆಲ್ಲ ಬರೋಕ್ಕೆ ನಿಮಗೆ ಅದೇ 2,10,000 ಹಿಂಗೆಲ್ಲ ಆಗುತ್ತೆ. ಅಂದರೆ ಆ ಗಾಡಿಗೂ ಈ ಗಾಡಿಗೂ ಕಂಪೇರ್ ಮಾಡ್ತಲ್ಲ ಆ ಥರ ಒಂದು ಲುಕ್ ಇರುತ್ತಲ್ಲ ಈ ಗಾಡೀಲಿ. ಮತ್ತು ಪ್ಲಸ್ EV ಬೈಕ್ ಇದು, ಒಳ್ಳೆ ಟ್ಯಾಂಕು ಗುರು, ಮೆಟಲ್ ಟ್ಯಾಂಕು. ನಿಮಗೆ ಪೆಟ್ರೋಲ್ ಗಾಡಿಗಳಲ್ಲೇ ಮೆಟಲ್ ಟ್ಯಾಂಕ್ ಕೊಡ್ತಲ್ಲ ಈಗ, ಇದು ಒಳ್ಳೆ ಟ್ಯಾಂಕು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಅದಾದ ನಂತರ ಏನು ಹೇಳ್ತಾಯಿದೆ, EV ಬೈಕ್ ಬೇರೆ ಇದು. ನಿಮಗೆ 150 ರೇಂಜೆಲ್ಲ ಸಿಗುತ್ತೆ ಇದರಲ್ಲಿ, 170 180 ಸಿಗುತ್ತೆ. ಆದರೆ 150 ಅಂತ ಇಟ್ಕೊಳ್ಳಿ ನೀವು ಮನಸ್ಸಲ್ಲಿ. ಆ ಥರ ಸಿಗಬೇಕಾದ್ರೆ 1,82,000 86,000 ಅದು ಒಂದು ರೀತಿ ಒಳ್ಳೆ ಪ್ರೈಸೇ. ಅದು ಬೇಕು ಅಂತ ಅಷ್ಟು ಪ್ರೈಸ್ ಇರಬೇಕು ಇಂಥ ಬೈಕ್ಗೆ. ಯಾಕಂದರೆ ಈಗ ಏತರ್ ಗಾಡಿ ನೋಡಿ, ಏತರ್ ಗಾಡಿ ಅದು ಇದು ಅವೆಲ್ಲ 1,50,000 60,000 ಇರುತ್ತೆ. ಇನ್ನೊಂದು 20,000 ಜಾಸ್ತಿ ಹಾಕಿದ್ರೆ ಈ ಬೈಕ್ ಬರುತ್ತೆ. ಬೈಕ್ ಓಡಿಸ್ತಾ ಇದ್ದೀನಿ ಅಂತ ಒಂದು ಫೀಲ್ ಇರುತ್ತೆ. ಅದಾದ ನಂತರ EV ಕೂಡ ನಾವು ಯೂಸ್ ಮಾಡ್ತಾಯಿದ್ದೀನಿ, EV ವೆಹಿಕಲ್ ಕೂಡ ನಾನು ಓಡಿಸ್ತಾ ಇದ್ದೀನಿ ಅನ್ನೋದು ಒಂದು ಇರುತ್ತೆ. ಈ ಥರ ಎರಡೂ ಇರುತ್ತೆ ನಿಮಗೆ ಫೀಲು. ಎರಡೂ ಫೀಲ್ ಬೇಕು ಅಂದರೆ 1,86,000 ಖರ್ಚು ಮಾಡಬೇಕು. ನಿಮಗೆ ಈ ಗಾಡಿ ಒಂದು 5 ನಿಮಿಷ ಅಡ್ಜಸ್ಟ್ ಆಗೋಕ್ಕೆ, 5 ನಿಮಿಷ ಈ ಗಾಡಿನ ಓಡಿಸಿದ್ರೆ ನಿಮ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಕರೆಕ್ಟಾಗಿ. ಬೈಕ್ ಓಡಿಸ್ತಾ ಇರ್ತೀವಲ್ಲ, ಹಂಗಾಗಿ ಬ್ರೇಕ್ನ ಇಲ್ಲಿ ಕೆಳಗಡೆ ಹುಡುಕ್ತಾ ಇರ್ತೀವಿ, ಕ್ಲಚ್ ಹುಡುಕ್ತಾ ಇರ್ತೀವಿ, ಗೇರ್ ಹುಡುಕ್ತಾ ಇರ್ತೀವಿ. ಒಂದು 5 ನಿಮಿಷ ನಿಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಗಾಡಿ ಸ್ಪೀಡಾಗಿ ಹೋಗುತ್ತೆ ಗುರು. ಕಂಪ್ನಿಯವ್ರು ಕ್ಲೈಮ್ ಮಾಡಿರೋದಕ್ಕಿಂತನೂ ಜಾಸ್ತಿ ಸ್ಪೀಡಾಗಿ ಹೋಗ್ತಾ ಇದೆ. ಮತ್ತು ನಿಮಗೆ ಇದೇನು ಅಷ್ಟೊಂದು ಕಮಿಟೆಡ್ ಅಂತ ಅನ್ಸಲ್ಲ ನಿಮಗೆ. ಹಿಂಗೆಲ್ಲ ಬೊಕ್ಕೊಂಡು ಅವೆಲ್ಲ ಏನು ಸೀನಿಲ್ಲ. ಆರಾಮಾಗಿ ಒಂಥರ ಅಪ್ರೈಟ್ ಥರನೇ ಇದೆ. ಕಾಲ್ಗಳಿಗೆ ಸ್ವಲ್ಪ ಕಮಿಟೆಡ್ ಅಂತ ಅನಿಸುತ್ತೆ, ಕಾಲು ಇಟ್ಕೊಳ್ಳೋಕ್ಕೆ ಲೆಗ್ ಪೊಸಿಷನ್ನು. ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನು 2 ಮಿರರ್ಗಳು ಅದು ಕೂಡ ಚೆನ್ನಾಗಿರ್ತವೆ, ಆದರೆ ಅದೊಂದು ಸ್ವಲ್ಪ ಲೂಸಾಗಿ ಅಳ್ಳಾಡ್ತೈತೆ. ಈ ಕಲರ್ ಒಂದು 5 ಕಲರ್ ಸಿಗುತ್ತೆ, ಬ್ಲೂ, ರೆಡ್, ವೈಟ್, ಬ್ಲ್ಯಾಕ್ ಮತ್ತು ಇದು ಗ್ರೀನು. ಈ ಥರ ಒಂದು 5 ಕಲರ್ ಸಿಗುತ್ತೆ. ಚೆನ್ನಾಗಿದೆ ಗುರು ಗಾಡಿ ಇದು. ನಿಮಗೆ ಇದು ಅಮ್ಮಮ್ಮ ಅಂದರು 4 ರಿಂದ 5 ವರ್ಷ ಬ್ಯಾಟ್ರಿ ಬಂದ್ರೂ ಬಾಳಿಕೆ. ನೀವು ಅಷ್ಟರಲ್ಲಿ ದುಡ್ಡೆಲ್ಲ ತೊಗೊಂಡಿರ್ತೀರ, ಈ ಕಡೆ ಪೆಟ್ರೋಲ್ಗೆ ಹಾಕೋ ದುಡ್ಡು ಅದೆಲ್ಲ ನೀವು ಉಳಿಸಿರ್ತೀರ. ಯಾವತ್ತೋ ಒಂದಿನ ನೀವು ಬ್ಯಾಟ್ರಿಗೆ ಅಂತ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಅದು 4 ವರ್ಷಕ್ಕೊಂದ್ಸಲ 5 ವರ್ಷಕ್ಕೊಂದ್ಸಲ ಬಂದರೆ ಓಕೆ. ಪೆಟ್ರೋಲ್ ರೇಟೆಲ್ಲ ಜಾಸ್ತಿ ಆಗ್ತಾನೆ ಇರುತ್ತಲ್ಲ. ಶೋರೂಮ್ ಹತ್ರ ಗಾಡಿ ನಿಲ್ಲಿಸ್ಬಿಡೋಣ. ಗಾಡಿ ಅಂತೂ ಚೆನ್ನಾಗಿದೆ, 1,86,000 ಈ ಒಂದು ಗಾಡಿಯ ಪ್ರೈಸ್. ನಿಮಗೆ ಬೈಕ್ ಫೀಲ್ ಬೇಕು ಅಂತಂದರೆ, EV ವೆಹಿಕಲ್ಲು ಬೇಕು ಅಂತಂದರೆ ಈ ಗಾಡಿ ನೀವು ತೊಗೋಬೋದು. ಇದೇ ಇದರ ಶೋರೂಮ್ atiyas. ಗಾಡಿ ಒಳಗಾಕೋಣ ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟವ್ರಲ್ಲ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಅಡ್ರೆಸ್ಸು ಕೂಡ ಹಾಕಿರ್ತೀನಿ. ನೀವು ಈ ಗಾಡಿ ಓಡಿಸ್ತೀನಿ ಅಂತಂದರೆ ಬಂದು ಟೆಸ್ಟ್ ರೈಡ್ ಎಲ್ಲ ಮಾಡ್ಬೋದು. ಈ ಗಾಡಿ ಬಗ್ಗೆ ತಿಳ್ಕೊಂಡು ಈ ಗಾಡಿನ ತೊಗೋಬೋದು. EMI ಸೌಲಭ್ಯ ಎಲ್ಲ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.